ಜಾತಿ ಕುಲುಮೆಯಲ್ಲಿ ಬೆಂದ ಸಮೀಕ್ಷಕರು. ಅದು ತೀರಾ ಚಿಕ್ಕ ಪುಟ್ಟ ಗಾಯಗಳ ಜೊತೆಗೆ ಈಗಲೂ ಉಳಿದುಕೊಂಡಿದೆ. ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಜನ ನೋಡ್ತಾ ಇರುವಂತಹ ದೃಷ್ಟಿ ಒಂದು ಸ್ಪಷ್ಟ ಉದಾಹರಣೆ. ಇಂಥ ಜಾತಿಯವರು ಅಂತ ಗೊತ್ತಾದ್ರೆ ಬಾಡಿಗೆಗೆ ಬೇರೆ ಜಾತಿಯವರು ಬರೋದಿಲ್ಲ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀ ಪವಿತ್ರ. ಸಮಾಜ ಸುಧಾರಕ ಭೀಮರಾವ್ ಅಂಬೇಡ್ಕರ್ ಅವರು 19 ಮತ್ತು 20ನೇ ಶತಮಾನದಲ್ಲಿ ನಡೆಸಿದ ಹೋರಾಟಗಳ ಪರಿಣಾಮವಾಗಿ ಜಾತಿ ಮರೆಯಾಗೋ ನಿರೀಕ್ಷೆ ಇತ್ತು. ಆದ್ರೂ ಅದು ತೀರಾ ಚಿಕ್ಕ ಪುಟ್ಟ ಗಾಯಗಳ ಜೊತೆಗೆ ಈಗಲೂ ಉಳ್ಕೊಂಡಿದೆ. ದೇಶದ ಸಂವಿಧಾನ ಇಲ್ಲಿ ಎಲ್ಲರೂ ಸಮಾನರು ಅಂತ ಘೋಷಿಸಿದಾಗ್ಲೂ ಜಾತಿ ಅಂತ್ಯವಾಗಬೇಕಾಗಿತ್ತು. ಆದ್ರೆ ಅದು ಈಗಲೂ ಉಳ್ಕೊಂಡಿದೆ. 2025ರಲ್ಲಿ ನಡೀತಾ ಇರುವಂತಹ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಜನ ನೋಡ್ತಾ ಇರುವ ದೃಷ್ಟಿ ಇದಕ್ಕೆ ಸ್ಪಷ್ಟ ಉದಾಹರಣೆ. ಸಮೀಕ್ಷೆಯನ್ನ ಪ್ರಾರಂಭ ಮಾಡ್ತಾ ಇದ್ದಂತೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಕೂಗ್ ಹಾಕ್ತಿದ್ದವರ ಆಂತರ್ಯದಲ್ಲಿರುವಂತಹ ನಿಜ ಬಣ್ಣ ಬಯಲಾಗತ್ತೆ. ರಾಜ್ಯ ಬಿಜೆಪಿಯ ನಾಯಕರು ಒಬ್ಬೊಬ್ಬರಾಗಿ ಹೊರಗೆ ಬಂದು ಸಮೀಕ್ಷೆಯನ್ನ ಬಹಿಷ್ಕರಿಸುವಂತೆ ಕರೆ ನೀಡೋ ಮೂಲಕ ಸಾರ್ವಜನಿಕರ ಎದುರು ಬೆತ್ತಲಾಗ್ತಿದ್ದಾರೆ ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಜನ ತಮ್ಮ ಜಾತಿಯನ್ನ ಹೇಳೋಕೆ ಹೆದರ್ತಿದ್ದಾರೆ ಅನ್ನೋ ವಿಚಾರ ಸಹ ಬಯಲಾಗಿದೆ. ಹೌದು, ಫೇಸ್ಬುಕ್ ನಲ್ಲಿ ಸಮೀಕ್ಷಕರೊಬ್ಬರ ಒಂದು ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಮೀಕ್ಷೆಗೆ ಹೋದಾಗ ನಡೆದಂತ ಘಟನೆ, ಈ ಬಗ್ಗೆ ತಮಗಾದಂಥ ಬೇಸರದ ಬಗ್ಗೆ ಅವರು ತಮ್ಮ ಪೋಸ್ಟ್ ನಲ್ಲಿ ಹಂಚಿಕೊಂಡಿದ್ದಾರೆ. ಬೆಂಗಳೂರಿನ ಅಗ್ರಹಾರ ದಾಸರಹಳ್ಳಿ ವಾರ್ಡ್ನಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಸಮೀಕ್ಷೆದಾರನಾಗಿ ನಿನ್ನೆಯಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಿನ್ನೆ ಕೆಳ ಮಧ್ಯಮ ವರ್ಗದವರೇ ಹೆಚ್ಚಿರುವಂತಹ ಅಗ್ರಹಾರ ದಾಸರಹಳ್ಳಿಯ ಒಂದು ರಸ್ತೆಯ ವಠಾರದಂತೆ ಇರುವಂತಹ ಮನೆಯಲ್ಲಿ ಸಮೀಕ್ಷೆ ಮಾಡಿ ಬಂದವನು ಇವತ್ತು ಅದೇ ರಸ್ತೆಯ ಒಂದು ಮನೆಯ ಸಮೀಕ್ಷೆ ನಡೆಸಿ ಹೊರಗೆ ಬಂದಿದ್ದೇ ತಡ ಮನೆಯ ಬಾಗಿಲಲ್ಲಿ ಒಬ್ಬ ಹೆಣ್ಣುಮಗಳು, ಸರ್ ನಿಮ್ಮ ಹತ್ರ ಮಾತಾಡ್ಬೇಕು, ನಿನ್ನೆ ನಮ್ಮನೆ ಸೆನ್ಸಸ್ ಮಾಡಿದ್ರಲ್ಲ ಅಂತ ಅಂದ್ರು. ಹೇಳಿ ಮೇಡಮ್ ಅಂತ ಅಂದೆ. ಸರ್ ಚೂರ್ ಈ ಕಡೆ ಬನ್ನಿ ಅಂತ ಪಕ್ಕಕ್ಕೆ ಕರ್ಕೊಂಡು ಮೆಲುದನಿಯಲ್ಲಿ, ನಿನ್ನೆ ನೀವು ನಮ್ಮ ಜಾತಿ ಬಗ್ಗೆ ಕೇಳಿದಾಗ ನಾವು ಗೌಡ್ರು ಅಂತ ಅಂದ್ಬಿಟ್ವಿ ಸರ್, ಆದ್ರೆ ನಾವು ಗೌಡ್ರಲ್ಲ, ನಾವು SC ಸರ್, ಅಲ್ಲೇ ನಮ್ಮನೆ ಓನರ್ ನಿಂತಿದ್ರಲ್ಲ ಸರ್, ಅದಕ್ಕೆ ನಾವು ಗೌಡ್ರ ಅಂತ ಹೇಳ್ಬಿಟ್ವಿ. ಅಕಸ್ಮಾತ್ ಅವ್ರ ಮುಂದೆ ಏನಾದ್ರು ನಾವು SC ಅಂತ ಹೇಳಿದ್ರೆ ಮನೆ ಖಾಲಿ ಮಾಡಿಸ್ತಾ ಇದ್ರು, ಸೊ ನಾವು ಗೌಡ್ರು ಅಂತ ಹೇಳಿ ಅವರ ಮನೇಲಿ ಬಾಡಿಗೆಗಿರೋದು, ಹಂಗಾಗಿ ಆ ತರ ಹೇಳ್ಬೇಕಾಯ್ತು, ಅದಕ್ಕೆ ಇವಾಗ ನಿನ್ನೆ ಬರ್ಕೊಂಡ್ರಲ್ಲ ಅದನ್ನ ಚೇಂಜ್ ಮಾಡಿ SC ಅಂತ ಬರ್ಕೊಳ್ಳಿ ಸರ್ ಅಂತ ಒಂದೇ ಉಸಿರಿಗೆ ಹೇಳ್ತಾರೆ. ಸೊ ಅವರ ಮಾತು ಕಿವಿಗೆ ಬಿದ್ದ ತಕ್ಷಣ ಅವರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೇನೆ ಇವರು ಸುಮ್ಮನೆ ನಿಂತು ಬಿಡ್ತಾರೆ. ಆಕೆ, ಸರ್ ದಯಮಾಡಿ ಚೇಂಜ್ ಮಾಡಿಸಿ ಸರ್ ಅಂತ ಹೇಳ್ತಾನೆ ಇದ್ರು. ಆಯ್ತು ಮೇಡಮ್ ನೋಡ್ತೇನೆ, ನನ್ನ ನಂಬರ್ ತಗೊಳ್ಳಿ ಅಂತ ನಂಬರ್ ಕೊಟ್ಟೆ. ಸೊ ದಯಮಾಡಿ ಚೇಂಜ್ ಮಾಡಿಸಿ ಸರ್ ಅಂತ ಹೇಳಿ ಆಕೆ ಹೊರಟೋದ್ರು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಹಾಗೆ ನಡೆದು ಮುಂದೊಂದು ಮನೆಗೆ ಹೋದಾಗ ಆ ಮನೆಯ ಕೆಳಮನೆಯ ಎಲೆಕ್ಟ್ರಿಕ್ ಬೋರ್ಡ್ ನಲ್ಲಿ ಇಡೀ ಬಿಲ್ಡಿಂಗ್ಗೆ UHID ನಂಬರ್ ಅನ್ನ ಅಂಟಿಸಿದ್ರು. ಸೊ ಕೆಳಮನೆಯವರನ್ನ ಈ UHID ನಂಬರ್ಗಳು ಯಾವ ಯಾವ ಮನೆಗೆ ಸಂಬಂಧಿಸಿದ್ದು ಚೂರ್ ತಿಳಿಸಿ ಅಂತಂದ್ರೆ, ಮೇಲ್ ಓನರ್ ಇದ್ದಾರೆ ಅವ್ರಿಗೆ ಕೇಳಿ ಅಂತ ಹೇಳ್ತಾರೆ. ಮೇಲ್ ಹೋಗಿ ಅಲ್ಲಿನ ಓನರ್ ಮತ್ತವರ ಮಡದಿಯನ್ನ ಭೇಟಿಯಾಗಿ ಸಮೀಕ್ಷೆ ವಿಚಾರ ತಿಳಿಸ್ತಾರೆ. ಕುತ್ಕೊಳ್ಳಿ ಸರ್ ಅಂತ ಕುಳ್ಸಿ ಎಲ್ಲಾ UHID ನಂಬರ್ಗಳು ಯಾವ ಯಾವ ಮನೆಗೆ ಸಂಬಂಧಿಸಿದವು ಅಂತ ಹೇಳ್ತಾರೆ. ಆಯ್ತು, ಮೊದಲಿಗೆ ನಿಮ್ಮ ಮನೆಯ ಸಮೀಕ್ಷೆನ ಮುಗಿಸ್ತೇನೆ ಅಂತ ಇವ್ರು ಹೇಳಿ ಆ ಮನೆಯ ಮಾಲೀಕರ ಮಾಹಿತಿಯನ್ನ ಒಂದೊಂದಾಗಿ ಕೇಳ್ತಾ ಹೋಗ್ತಾರೆ. ಸೊ ಅವರ ಜಾತಿಯ ವಿಚಾರ ಕೇಳಿದಾಗ ಕೊಂಚ ಜೋರು ಗಂಟಲಿನವರಾದಂಥ ಇವರಿಗೆ ಮನೆಯ ಮಾಲೀಕರ ಮಡದಿ ತಕ್ಷಣನೇ, ಸರ್ ನಿಧಾನವಾಗಿ ಹೇಳಿ, ಜೋರಾಗಿ ಕೇಳ್ಬೇಡಿ ಸರ್, ನಾವು SC ಅಂತ ಮೆಲ್ಲಗೆ ಹೇಳ್ತಾರೆ. ನೀವು ಜೋರಾಗಿ ಹೇಳಿದ್ರೆ ಕೆಳಗಡೆ ಬಾಡಿಗೆ ಮನೆಯವರಿಗೆ ನಮ್ಮ ಜಾತಿ ಗೊತ್ತಾಗ್ಬಿಡತ್ತೆ, ಇಲ್ಲಿ ಇರೋರಿಗೆಲ್ಲ ನಾವು ಗೌಡ್ರು ಅಂತಾನೆ ಹೇಳಿರೋದು, ನಮ್ಮ ಜಾತಿ ಇದು ಅಂತ ಇಲ್ಲಿಯವ್ರಿಗೆ ಗೊತ್ತಾದ್ರೆ ಬಾಡಿಗೆಗೆ ಬೇರೆ ಜಾತಿಯವರು ಬರೋಲ್ಲ ಸರ್ ಅಂತ ಹೇಳ್ತಾರೆ. ಸೊ ಈ ಸ್ಟೋರಿ ಒಂದ್ ಕಡೆ ಆದ್ರೆ, ಸಾರ್ವಜನಿಕರು ಸಮೀಕ್ಷಕರ ಜಾತಿ ಕೇಳಿ ಮನೆಯೊಳಗೆ ಬಿಟ್ಕೊಳ್ತಾ ಇರುವಂತ ಘಟನೆಗಳು ನಡೀತಾ ಇದೆ. ಈ ಬಗ್ಗೆ ತಮ್ಮ ಬೇಸರವನ್ನ ಸಮೀಕ್ಷಕರು ಹೊರಹಾಕಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರಿನಲ್ಲಿ ಸಮೀಕ್ಷೆಗೆ ಹೋಗಿದ್ದವರು ಕುಳಿತುಕೊಂಡಂತ ಕುರ್ಚಿಯನ್ನು ತೊಳೆದಿರೋ ಘಟನೆ ನಡೆದಿದೆ. ಜಾತಿ ಯಾವುದು ಅಂತ ಕೇಳಿ ಅದನ್ನ ತಿಳ್ಕೊಂಡ ನಂತರ ಜಗುಲಿಯಲ್ಲಿ ನೆಲದ ಮೇಲೆ ಕೂರೋಕೆ ಹೇಳಿರುವಂತ ಘಟನೆಗಳು ನಡೆದಿದೆ. ಅಷ್ಟೇ ಅಲ್ಲ, ಸಮೀಕ್ಷಕರು ಕುಳಿತಂತಹ ಜಾಗವನ್ನ ನೀರಿನಿಂದ ಶುಚಿಗೊಳಿಸ್ತಿದ್ದಾರೆ. ಇಂಥ ಕಹಿ ಘಟನೆಗಳು ಸಮೀಕ್ಷಕರಿಗೆ ಬೇಸರವನ್ನ ಉಂಟು ಮಾಡ್ತಾ ಇದೆ. ಅಸ್ಪೃಶ್ಯತೆ ಅನ್ನುವಂತಹ ಕರಾಳತೆ ಇಂದಿಗೂ ಕೆಲವೆಡೆ ಜೀವಂತವಾಗಿದೆ ಅಂತ ಸಮೀಕ್ಷಕರು ತಮ್ಮ ಬೇಸರವನ್ನ ಹೊರಹಾಕಿರೋ ಘಟನೆಗಳು ಇದೆ. ಮೊನ್ನೆ ತಾನೇ ದಲಿತ ಸಮುದಾಯಕ್ಕೆ ಸೇರಿದ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರಿಗೆ ಶೂ ಎಸೆದಿರುವಂತ ಘಟನೆ ನಡೆದಿದೆ.
ಶೂ ಎಸ್ದಿದ್ದಕ್ಕೆ ತನಗೆ ಪಶ್ಚಾತ್ತಾಪನೂ ಇಲ್ಲ ಅಂತ ಸೋ ಕಾಲ್ಡ್ ಸನಾತನಿ ಅಂತ ತನ್ನನ್ನ ತಾನೇ ಹೇಳ್ಕೊಂಡಿರೋ ವ್ಯಕ್ತಿ ಹೇಳ್ತಾನೆ. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರತ್ತ ಶೂ ಎಸ್ದಿರೋ ಘಟನೆ ದೇಶದಾದ್ಯಂತ ಖಂಡನೆಗೆ ಗುರಿಯಾಗಿರುವಾಗ ಬೆಂಗಳೂರಿನ ಮಾಜಿ ಪೊಲೀಸ್ ಆಯುಕ್ತ ಹಾಗೂ ಬಿಜೆಪಿ ಮುಖಂಡ ಭಾಸ್ಕರ್ ರಾವ್ ಅವರ ಪ್ರತಿಕ್ರಿಯೆ ಹೊಸ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದೆ. ಇವರು ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸಿದ ಪೋಸ್ಟ್ ನಲ್ಲಿ ಈ ಕೃತ್ಯ ಎಸಗಿದ ವಕೀಲರ ಧೈರ್ಯವನ್ನ ಶ್ಲಾಘಿಸೋದ್ರಿಂದ ವಿವಿಧ ವಲಯಗಳಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾನೂನಾತ್ಮಕವಾಗಿ ಮತ್ತು ಭಯಾನಕ ಪ್ರಮಾದವಾಗಿದ್ರೂ ಆತನ ಸಾಹಸವನ್ನ ಮೆಚ್ಚಬೇಕು ಅಂತ ಭಾಸ್ಕರ್ ರಾವ್ ತಮ್ಮ ಪೋಸ್ಟ್ ನಲ್ಲಿ ಅಭಿಪ್ರಾಯ ಪಡ್ತಾರೆ. ಸೊ ಈ ಹೇಳಿಕೆ ಕ್ಷಣಾರ್ಧದಲ್ಲಿ ವೈರಲ್ ಆಗುತ್ತೆ. ಕಾನೂನು ವಲಯ ಹಾಗೂ ರಾಜಕೀಯ ವಲಯದಿಂದ ಖಂಡನೆಗಳೀಗ ವ್ಯಕ್ತವಾಗ್ತಾ ಇದೆ. ನಾವು 2025ನೇ ಇಸ್ವಿಗೆ ಬಂದು ನಿಂತಿದ್ದೇವೆ. ಆದ್ರೂ ನಾವಿನ್ನು ಜಾತಿ ಧರ್ಮ ಅಂತ ಒಡೆದಾಳೋ ನೀತಿಯಲ್ಲೇ ಮಗ್ನರಾಗಿದ್ದೇವೆ. ಸಮೀಕ್ಷೆ ನಡೆಸ್ತಾ ಇರೋದು ಹಿಂದುಳಿದವರ ಸಂಖ್ಯೆ ಎಷ್ಟಿದೆ, ಅವರಿಗೆ ಸರಿಯಾದ ರೀತಿಯಲ್ಲಿ ಎಲ್ಲಾ ಸೌಲಭ್ಯಗಳು ಸಿಗ್ತಾ ಇದೆಯಾ, ಅವರ ಶಿಕ್ಷಣದ ಮಟ್ಟ ಎಷ್ಟಿದೆ, ಸಪೋಸ್ ಕಡಿಮೆ ಇದ್ರೆ ಅವರ ಶಿಕ್ಷಣ ಮಟ್ಟವನ್ನ ಮುಂದುವರ್ಸೋಕೆ ಅಥವಾ ಹೆಚ್ಚಿಗೆ ಮಾಡೋಕೆ ಏನ್ ವ್ಯವಸ್ಥೆಗಳನ್ನ ಮಾಡಬಹುದು ಅದನ್ನ ಅರಿತು ಅವರಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಮಾಡೋದಕ್ಕೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಜಾತಿ ಯಾವುದು ಅಂತ ಕೇಳಿ ಮನೆ ಕೊಡೋ ಪದ್ಧತಿ ಇದೆ, ಬಾಡಿಗೆಗೆ ಹೋಗುವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಜಾತಿಗ್ರಸ್ತ ಮನಸ್ಸು ಇನ್ನೂ ಇದೆ ಅನ್ನೋದೇ ವಿಷಾದ. ಸೊ ಇಂಥ ಮನಸ್ಸುಗಳು ದೇಶದ ಮುಖ್ಯ ನ್ಯಾಯಮೂರ್ತಿಯನ್ನು ಬಿಟ್ಟಿಲ್ಲ ಅನ್ನೋದು ಇನ್ನೊಂದು ವಿಷಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.